ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ಬೃಹತ್ ಸಭೆಯನ್ನ ನಡೆಸಲಿದ್ದಾರೆ ಸುಮಲತಾ ಅವರು. ಅಲ್ಲಿ ಮಂಡ್ಯ ಭಾಗದ ಜನತೆಯ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ. ಅದಕ್ಕೆ ಅವರು ಏಪ್ರಿಲ್ 3ನೇ ತಾರೀಕಿನವರೆಗೂ ಸಮಯವನ್ನ ಕೋರಿದ್ದಾರೆ. ಇವತ್ತು ಅವರ ನಿವಾಸದ ಮುಂಭಾಗ ದೊಡ್ಡ ಮಟ್ಟಿಗಿನ ಜನವೇ ಸೇರ್ಪಡೆಯಾಗಿತ್ತು. ಅಲ್ಲಿಯೂ ಕೂಡ ಒತ್ತಡ ಕೇಳಿಬಂತು, ನೀವು ಸ್ಪರ್ಧೆ ಮಾಡಬೇಕು, ನೀವು ನಮ್ಮನ್ನ ಬೇರೆಯವ್ರ ಮನೆ ಬಾಗ್ಲಿಗೆ ಕಳಿಸಬೇಡಿ, ನಿಮ್ಮನೆ ಬಿಟ್ಟು ನಾವೆಲ್ಲೂ ಹೋಗಲ್ಲ ಅನ್ನುವಂತಹ ಷರತ್ತನ್ನ ಹಾಕಿದ್ದಾರೆ. ನಿಮ್ಗೆ ಯಾರನ್ನೂ ಕೂಡ ನೋವಿಸುವಂತಹ ಉದ್ದೇಶ ನನ್ನದಲ್ಲ, ನಿಮ್ಗೆ ಯಾರಿಗೂ ನೋವಾಗದ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂದಿದ್ದಾರೆ ಸಂಸದೆ ಸುಮಲತಾ. ಮಂಡ್ಯ ಜಿಲ್ಲೆಯಿಂದ ಅಷ್ಟು ದೂರದಿಂದ ನನ್ನನ್ನು ನೋಡಬೇಕು, ನಿಮ್ಮ ಅನಿಸಿಕೆಗಳನ್ನು ನನ್ನೊಂದಿಗೆ ಹಂಚ್ಕೊಳ್ಬೇಕು ಅಂತ ಇಷ್ಟು ಶ್ರಮ ವಹಿಸಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ಎಲ್ಲ ನನ್ನ ಅಂಬರೀಷ್ ಅವರ ಅಭಿಮಾನಿಗಳಿಗೆ ನನ್ನನ್ನು ಈ 5 ವರ್ಷಗಳ ಒಂದು ನನ್ನ ರಾಜಕೀಯ ಜೀವನ ಏನಿತ್ತು ಅದರ ಪ್ರಾರಂಭ ಆಗಿರೋದೇ ನಿಮ್ಮಗಳ ಒಂದು ಶಕ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದ. ಇವತ್ತು ನೀವೆಲ್ಲ ಅದೇ ಪ್ರೀತಿಯಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀರಾ. ಮೊದಲನೇದಾಗಿ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ತುಂಬು ಹೃದಯದ ಒಂದು ನನ್ನ ಕೃತಜ್ಞತೆಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಜೊತೆಯಲ್ಲಿ ಈ ವೇದಿಕೆ ಮೇಲೆ ನಿಂತುಕೊಂಡು ನನ್ನ ಅಂದರೆ ಅಂಬರೀಷ್ ಅವರ ಒಂದು ರಾಜಕೀಯ ಜೀವನದ ಮೊದಲನೇ ದಿನದಿಂದಲೂ ಇವತ್ತಿನವರೆಗೂ ಅಂದರೆ 30 ವರ್ಷಗಳ ಕಾಲ ಅವ್ರ ಜೊತೆಲೇ ಇದ್ದಂಥ ಎಲ್ಲ ಮುಖಂಡರು ಇವತ್ತೂ ನಮ್ಮ ಜೊತೆಲಿದ್ದಾರೆ. ಇವತ್ತು ಅವ್ರು ಬಂದು ಇಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು, ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಈ ಶಕ್ತಿನೇ ನನಗೆ 5 ವರ್ಷಗಳ ಹಿಂದೆ ಆ ಧೈರ್ಯನ ತುಂಬಿತ್ತು. ನನಗೆ ಯಾವುದೇ ಒಂದು ರಾಜಕೀಯದ ಒಂದು ಅನುಭವ ಇಲ್ಲದೇ ಇರೋ ಒಂದು ಸಮಯದಲ್ಲೂ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನನ್ನ ಶಕ್ತಿ. ನೀವು ಬಂದಿದ್ದೀರಲ್ಲ, ಇದೇ ನನ್ನ ಆಶೀರ್ವಾದ. ನನಗೆ ಯಾವ ಶಕ್ತಿನೂ ಇರಲಿಲ್ಲ. ಆವತ್ತಿನ ದಿನಕ್ಕೂ ನೀವು ನನ್ನ ಪ್ರಚಾರದಲ್ಲಿ ನೀವು ನೋಡಬೇಕಾದ್ರೆ ಯಾವ ದೊಡ್ಡ ದೊಡ್ಡ ಲೀಡರು ನಮ್ಮ ವೇದಿಕೆಗಳಲ್ಲಿ ಎಲ್ಲೂ ಇರಲಿಲ್ಲ. ದೊಡ್ಡ ದೊಡ್ಡ ಸಚಿವರು, ಎಕ್ಸ್ ಮಿನಿಸ್ಟರ್ಗಳು, ಇನ್ಯಾವುದೋ ದೊಡ್ಡ ಹೆಸರುಗಳು ನಮ್ಮ ಜೊತೆಯಲ್ಲಿ ಯಾರೂ ಕಾಣಿಸ್ಕೊಂಡಿಲ್ಲ. ಇವರೇ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ. ಇದೇ ಶಕ್ತಿ. ಆವತ್ತಿನ ದಿನ ಎಲ್ಲರೂ ಏನಂದ್ರು, ಇವ್ರನ್ನೆಲ್ಲ ಇಟ್ಕೊಂಡು ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋಂಥ ಮಾತುಗಳು ಬಂತು. ಆದರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ, ಯಾವುದನ್ನು ಕೇರ್ ಮಾಡಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ ಇದೆಯಲ್ಲ, ಅದೊಂದೇ ಕಾರಣ. ಇವಾಗ ಮಾತಾಡಿರೋದ್ರಲ್ಲಿ ಒಬ್ರು ಹೇಳಿದ್ರು, 5 ವರ್ಷಗಳು ಯಾವ ರೀತಿ ನೀವು ಕಷ್ಟವನ್ನ ಅನುಭವಿಸಿ, ಏನೇ ತೇಜೋವಧೆ ಆದರೂ, ಏನೇ ನೀವು ಫೇಸ್ ಮಾಡಿದ್ರು ಅದನ್ನು ನೀವು ತಡ್ಕೊಂಡು 5 ವರ್ಷಗಳು ನಿಮ್ಮ ಕೈಲಾದಷ್ಟು ನೀವು ಸೇವೆಯನ್ನ ಮಾಡಿದ್ದೀರಾ ಅಂತ. ಹೌದು, ನನಗೆ ನೋವಾಗಿರ್ಬೋದು, ಕಷ್ಟನೂ ಅನುಭವಿಸಿರ್ಬೋದು, ಕಣ್ಣೀರು ಹಾಕಿರೋ ದಿನಗಳು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನ್ನ ನೋವು ಮುಖ್ಯ ಆಗಿರಲ್ಲ ನನಗೆ. ಇವತ್ತಿನ ದಿನಾನು ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಎಲ್ಲೆಲ್ಲೋ ನನಗೆ ಸ್ವಾರ್ಥ ನಾನು ನೋಡಿಕೊಂಡು ನನ್ನ ಹೆಜ್ಜೆನ ನಾನು ಹಾಕ್ಕೊಳ್ಬೋದಾಗಿತ್ತು. ನನ್ನ ತೀರ್ಮಾನ ನನಗೋಸ್ಕರ ಮಾತ್ರ ನಾನು ಆಲೋಚನೆ ಮಾಡಿ ನನ್ನ ಭವಿಷ್ಯ ಹೇಗಿರಬೇಕು, ನನ್ನ ಮಗನ ಭವಿಷ್ಯ ಹೇಗಿರಬೇಕು, ರಾಜಕೀಯದಲ್ಲಿ ನಾನು ಯಾವ ರೀತಿ ನನ್ನನ್ನು ನಾನು ಬೆಳೆಸ್ಕೋಬೇಕು ಅನ್ನೋ ಒಂದು ಯೋಚನೆ ನನಗಿದ್ದಿದ್ರೆ ನನ್ನ ನಡೆ ಬೇರೆ ಥರ ಇರ್ತಿತ್ತು. ನಾನು ಒಂದು ದಿನಾನು ಆ ರೀತಿ ಯೋಚನೆ ಮಾಡಿಲ್ಲ. ನಾನು ಮೊದಲನೇ ದಿನದಿಂದ ಯಾವ ಮಾತನ್ನು ನಾನು ಹೇಳ್ಕೊಂಡು ಬಂದನೋ ಇವತ್ತಿನವರೆಗೂ ಅದೇ ಮಾತನ್ನು ನಾನು ಕಾಪಾಡ್ಕೊಂಡು ಬಂದಿದ್ನೋ ಇಲ್ವೋ ನೀವೇ ಹೇಳಿ. ಎಲ್ಲಾದರೂ ನನ್ನ ಮಾತು ನಿಮ್ಗೆ ಎಲ್ಲ ಕಡೆ ಸಿಗತ್ತೆ. ಇವತ್ತಿನ ದಿನಕ್ಕೆ ನಾವು ಇವತ್ತೊಂದು ದಿನ ಒಂದು ಮಾತು ಹೇಳಿ ನಾಳೆ ಬೇರೆ ಸುಳ್ಳು ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ನೀವು ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ, ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ನಾವು 5 ವರ್ಷಗಳ ಹಿಂದೆ ಏನು ಮಾತಾಡಿದ್ವೋ, 10 ವರ್ಷಗಳ ಹಿಂದೆ ಏನೇನು ಹೇಳಿರ್ತೀವೋ ಅದೆಲ್ಲ ನಿಮ್ಗೆ ಈಗ ಸುಲಭವಾಗಿ ನೀವು ಹುಡುಕಿ ನೋಡ್ಬೋದು. ನೀವು ಅದೇ ಥರ ನೋಡಿ, ನನ್ನ ಚುನಾವಣೆ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ನಾನು
ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ತಪ್ಪು ಹೆಜ್ಜೆ ಹಾಕಿಲ್ಲ. ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು, ಏನು ನಾನು ಮಾಡಬೇಕು, ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು, ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಮಂಡ್ಯ ಜಿಲ್ಲೆಯ ಘನತೆಯನ್ನ ಪಾರ್ಲಿಮೆಂಟಲ್ಲೂ ನಾನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ. ಎಲ್ಲೂ ಅಭಿಮಾನಿಗಳಿರ್ಲಿ ಎಲ್ಲ ಇಲ್ಲಿಗೆ ಬರಬೇಕು, ನಿಮ್ಮೊಂದಿಗೆ ನಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅನ್ನೋದನ್ನ ಒಂದು 10 ದಿನಗಳು 2 ವಾರಗಳಿಂದನೂ ನನಗೆ ಈ ಒಂದು ರಿಕ್ವೆಸ್ಟ್ ಬರ್ತಾ ಇತ್ತು. ನಾನೇ ತಡೆದಿಟ್ಟೆ. ಎಲ್ಲ ಅಧಿಕೃತವಾಗಿ ಒಂದು ಘೋಷಣೆ ಆದ್ಮೇಲೆ ನಾನು ನಿಮಗೆ ಮಾತಾಡ್ತೀನಿ, ಅಲ್ಲಿವರೆಗೂ ನಮಗೇನು ಇನ್ನು ಸ್ಪಷ್ಟತೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ. ಇವತ್ತು ಎಲ್ಲರೂ ಅಲ್ಲಿಂದ ಬಂದು ಅವರವರ ಅನಿಸಿಕೆಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಮೊದಲಿಂದಲೂ ನಾನು ನನ್ನ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಣ ಮಾಡೇನೆ ನಾನು ಯಾವುದೇ ಒಂದು ನಿರ್ಧಾರವನ್ನ, ಯಾವುದೇ ಒಂದು ತಗೊಂಡಿದ್ದು, ಯಾವುದೇ ಒಂದು ಹೆಜ್ಜೆಯನ್ನು ಹಾಕಿದ್ದು. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಅವರವರ ಒಂದು ಉದ್ದೇಶ ಏನಿದೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಒಂದಷ್ಟು ನಮ್ಮ ಆಪ್ತ ವಲಯಗಳಲ್ಲಿ ಚರ್ಚೆಯನ್ನ ಮಾಡಿ, ಸಮಾಲೋಚನೆ ಮಾಡಿ, ನನ್ನ ಮುಂದಿನ ನಡೆ ಏನಿರಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ, ಏನೇ ಇದ್ರೂ ನಾನು ಮಂಡ್ಯದಲ್ಲೇ ಅದನ್ನ ಘೋಷಣೆ ಮಾಡ್ತೀನಿ. ಬಹುತೇಕ ಇವತ್ತು ಬಂದಿದ್ದಂತಹ ನಿಮ್ಮ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ನೀವು ಚುನಾವಣೆಗೆ ನಿಲ್ಲಲೇಬೇಕು ಅನ್ನುವಂಥ ಒಂದು ರಿಕ್ವೆಸ್ಟ್ ಜಾಸ್ತಿ ಇದೆ ಮೇಡಮ್. ಹೌದೌದು, ಅವ್ರು ಕಳೆದ ಬಾರಿಯೂ ಅದೇ ತರ ಅವರು ಹೇಳಿದ್ದು ನನಗೆ. ಯಾಕೆಂದ್ರೆ ಇದೇ ರೀತಿಯ ಒಂದು ಸವಾಲು ಅವತ್ತೂ ಇತ್ತು. ಆವತ್ತೂ 2 ಪಕ್ಷಗಳ ಒಂದು ಮೈತ್ರಿ ಆಗಿತ್ತು. ಆ ಸಂದರ್ಭದಲ್ಲಿ ನಿಮಗೆ ಸೀಟ್ ಕೊಡೋಕ್ಕಾಗಲ್ಲ ಅನ್ನುವಂಥ ವಿಷಯನ ಕಾಂಗ್ರೆಸ್ ಪಕ್ಷ ಆವತ್ತಿನ ದಿನ ಅವರು ಹೇಳಿದ್ರು. ಇವತ್ತು ಮತ್ತೆ ಅದೇ ಒಂದು ಸವಾಲು ವಿಚಿತ್ರವಾದ ರೀತಿಯಲ್ಲಿ, ಬೇರೆ ಬದಲಾದ ಒಂದು ರೀತಿಯಲ್ಲಿ ಆಗಿದೆ. ಸೊ ಇದನ್ನ ನಾವು ಯಾವ ರೀತಿ ಈ ಸವಾಲನ್ನ ಎದುರಿಸ್ಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಹಾಗಾಗಿ ಇದಷ್ಟು ಸುಲಭವಾಗಿ ತಗೊಳ್ಳುವಂತ ನಿರ್ಧಾರ ಏನಿರ್ಲಿಲ್ಲ. ಯಾಕೆಂದ್ರೆ ಮೊನ್ನೆವರೆಗೂ ನಮಗೆ ಬಿಜೆಪಿ ಪಕ್ಷ ಆ ಸೀಟನ್ನ ಉಳಿಸ್ಕೊಳ್ಳುತ್ತೆ ಅನ್ನೋವಂಥ ಒಂದು ವಿಶ್ವಾಸ ಇತ್ತು. ಆದರೆ ಅವರೂ ಸಾಕಷ್ಟು ಪ್ರಯತ್ನ ಪಟ್ಟರು. ಆ ವಿಷಯ ನನಗೆ ಗೊತ್ತಿದೆ. ಹೈಕಮಾಂಡ್ ಮೂಲಗಳಿಂದ ಅವರೂ ಸಾಕಷ್ಟು ಮಂಡ್ಯ ಸೀಟ್ನ ಬಿಜೆಪಿನೇ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯಾಸ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು, ನಮ್ಮ ಭವಿಷ್ಯ ಏನು, ನಮ್ಮನ್ನ ನಂಬ್ಕೊಂಡಿರೋ ಜನ, ನನಗೆ ಮೊದಲಿಂದಾನು ನನ್ನ ಪಕ್ಷದ ಮುಖಂಡರುಗಳಿಗೆ ಮಾತಾಡಿಸ್ದಾಗ್ಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ, ನನ್ನನ್ನು ನಂಬ್ಕೊಂಡು, ನೀವು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಇನ್ನ ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿ. ನಮ್ಮನ್ನ ನಂಬ್ಕೊಂಡು ನಾವು ಎಲ್ಲ ಬಿಟ್ಟು ಏನೇ ಹೆದರಿಕೆ ಬೆದರಿಕೆ ಬಂದ್ರೂ ಲೆಕ್ಕಿಸದೆ ನನ್ನ ಜೊತೆಲಿ ಇದ್ದವರೇ ಇವರೆಲ್ಲ. ಸೊ ಅವ್ರನ್ನ ಕಾಪಾಡಬೇಕಾಗಿರೋ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ನನಗಿದೆ. ಖಂಡಿತ ಹೈಕಮಾಂಡ್ ಅವರು ಮಾತಾಡಿದಾಗ್ಲೂ ಅಥವಾ ನಿನ್ನೆ ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗ್ಲೂ ನಿಮಗೆ ಪಕ್ಷ ನಮಗೆ ನೀವು ಸಹಕಾರ ಕೊಟ್ರೆ ನಿಮಗೆ ಪಕ್ಷದಲ್ಲಿ ತುಂಬಾ ಉಜ್ವಲ ಭವಿಷ್ಯ ಇದೆ, ನಿಮಗೆ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂತ ಒಂದು ಐಡಿಯಾ ಹೈಕಮಾಂಡ್ ಇಂದಾನೇ ನಮಗೆ ಸಿಕ್ಕಿದೆ. ಹಾಗಾಗಿ ನೀವು ಯಾವುದಕ್ಕೆ ನೀವು ಕನ್ಸರ್ನ್ ಆಗೋಕೆ ಏನು ಇರೋದು ಬೇಕಾಗಿಲ್ಲ. ನಾವು ಎಲ್ಲವನ್ನೂ ನೋಡ್ಕೋತೀವಿ. ನಿಮ್ಮ ಕಾರ್ಯಕರ್ತರನ್ನು ನಾವು ಕೈ ಬಿಡುವಂತ ಪ್ರಶ್ನೆ ಇಲ್ಲ. ನಾನು ಮೊದಲಿನಿಂದನೂ JP ನಡ್ಡಾ ಅವ್ರನ್ನ ಭೇಟಿ ಆದಾಗ್ಲೂ ಅದನ್ನೇ ಹೇಳಿದೆ. ನನ್ನ ಭವಿಷ್ಯ ಏನೋ ನೀವು ನೋಡ್ಕೋತೀರಾ, ಏನೋ ಮಾಡ್ತೀರಾ, ನನ್ನ ಕಾರ್ಯಕರ್ತರು ಏನಾಗಬೇಕು, ನನ್ನ ನಂಬ್ಕೊಂಡಿರೋ ಒಂದು ಬೆಂಬಲಿಗರು, ಅವ್ರಿಗೆಲ್ಲ ನಾನು ಏನು ಆನ್ಸರ್ ಕೊಡಬೇಕು ಅಂತಾನೆ ನಾನು ಕೇಳ್ಕೊಂಡಿದ್ದೆ. ಅವ್ರೆಲ್ರಿಗೂ ನೀವೇನು ಹೇಳ್ತಿರೋ ಅದೇ ರೀತಿ ನಾವು ನಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಬಂದ್ರು. ಆದ್ರೂ ನಾನು ನನ್ನನ್ನು ನಂಬಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವುದೇ ಒಂದು ಹೆಜ್ಜೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬರಕ್ಕೆ ಹೇಳಿದ್ದು. ಇನ್ನು ಒಂದು 2-3 ದಿನಗಳಲ್ಲಿ 3ನೇ ತಾರೀಕು ಮಂಡ್ಯದಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ಅಂತಿಮ ನಿರ್ಧಾರವನ್ನ ನಾನು ಪ್ರಕಟಣೆ ಮಾಡ್ತೀನಿ. ಕಳೆದ ಬಾರಿ ಸ್ವಾಭಿಮಾನ ಹೋರಾಟ ಮಾಡುವಂತ ಸಂದರ್ಭ ಈಗಿಲ್ಲ.
JDS ನವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಇದ್ದಾರೆ, ನಿಮ್ ಜೊತೆ ಬಂದು ಮಾತಾಡ್ತೇವೆ, ಸಹಕಾರ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಆ ಜಿದ್ದಿ ಈಗಿಲ್ಲ. ಹಾಗಾಗಿ ತೀರ್ಮಾನ ಏನಿರಬಹುದು ಅನ್ನುವಂತ ಒಂದು ಕುತೂಹಲ. ನೋಡಿ, ನನ್ನ ನಿರ್ಧಾರ ಅದು ಈ ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಅಥವಾ ಆ ಲೀಡರ್ಸ್ ಪರ ಇರಬೇಕಾ ಅನ್ನೋದ್ರ ಬೇಸ್ ಮಾಡಿ ನಾನು ನಿರ್ಧಾರ ಮಾಡೋದಿಲ್ಲ. ನನ್ನನ್ನು ನಂಬಿದ ಒಂದು ಬೆಂಬಲಿಗರು, ಸಪೋರ್ಟರ್ಸ್, ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ಅವರ ಒಂದು ಭವಿಷ್ಯವನ್ನು ಉದ್ದೇಶದಲ್ಲಿ ಇಟ್ಕೊಂಡೇ ನಾನು ಯಾವುದೇ ಒಂದು ನಿರ್ಧಾರವನ್ನ ಮಾಡ್ತೀನಿ. ಹೌದು ಹೌದು ಬಂದಿದೆ. ಕುಮಾರಸ್ವಾಮಿ ಅವರು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವು ಅವರಿಗೆ ಭೇಟಿಗೆ ಅವಕಾಶ ಕೊಡ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ? ಅಲ್ಲ, ಇದಕ್ಕೆ ಆನ್ಸರ್ ನಿನ್ನೆನೆ ನಾನು ಕೊಟ್ಟಿದ್ದೆ. ಭೇಟಿ ಮಾಡೋಕೆ ನನಗೇನು ಆಕ್ಷೇಪ ಇಲ್ಲ. ನಾನು ಹೇಳಿದೆ, ಇದು ಅಂಬರೀಷ್ ಅವ್ರ ಮನೆ, ಇದು ಎಲ್ಲರಿಗೂ ಓಪನ್ ಹೌಸೇ. ಇದು ಯಾರು ಬೇಕಾದರೂ ಇಲ್ಲಿ ಬಂದು ಭೇಟಿ ಆಗ್ಬೋದು, ಮಾತಾಡ್ಬೋದು, ಅದರಲ್ಲೇನು ಆಕ್ಷೇಪ ಏನಿಲ್ಲ. ನಿಮ್ಮ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಮೈತ್ರಿ ಚುನಾವಣೆ ಯಾವತ್ತು ಓಕೆ, ನಾನು ಇನ್ನೂ ಅವ್ರನ್ನ ಅಂದ್ರೆ ಈ ಒಂದು ವಾರದಲ್ಲಿ ಮಾತುಕತೆ ಏನೂ ಆಗಿಲ್ಲ ನಂದು ಪಕ್ಷದ ಲೀಡರ್ಸ್ ಜೊತೆಯಲ್ಲಿ. ಸಂಸದೆ ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಏಪ್ರಿಲ್ 3ನೇ ತಾರೀಕು ಹೊರಬೀಳುತ್ತೆ.